ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಜಾನು ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ಹಾಗೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ತಾಯಿ ಲಕ್ಷ್ಮಿ ಎಲ್ರಿಗೂ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ತಾ, ನಮ್ಮ 4 ವರ್ಷದ ಜರ್ನಿಯಲ್ಲಿ ಮೊದಲನೇ ಬಾರಿ ಮಾಡಿರುವ ವರಮಹಾಲಕ್ಷ್ಮಿ ಇದು. ಎಲ್ರಿಗೂ ತುಂಬ ಖುಷಿ ಆಗುತ್ತೆ. ಅದರಲ್ಲೂ ಹೆಣ್ಮಕ್ಳಿಗೆ ವರಮಹಾಲಕ್ಷ್ಮಿ ಅಂದರೆ ತುಂಬಾ ಖುಷಿ. ಅದರಲ್ಲೂ ನಮಗೆ ಇದು ಫಸ್ಟು ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ನಮಗಂತೂ ತುಂಬ ಖುಷಿ ಇತ್ತು. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಾನು ಹಾಕೋ ವಿಡಿಯೋಸ್ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಈ ಕಂಪ್ಲೀಟ್ ವಿಡಿಯೋನ ಸ್ಕಿಪ್ ಮಾಡ್ದೇ ನೋಡಿ. ಹಾಗೆ ನಾವು ಕೂಡ ಎಲ್ಲರೂ ಹಾಗೆ ಸಿಂಪಲ್ಲಾಗೆ ಪೂಜೆ ಅಲಂಕಾರ ಎಲ್ಲ ಮಾಡಿದ್ವಿ. ಬೆಳಗ್ಗೆ 6:30 ಅಷ್ಟರಲ್ಲಿ ಪೂಜೆ ಮಾಡೋಣ ಅಂತ ಅಂದ್ಕೊಂಡು ಹಾಗೆ ಬೇಗ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಅಲಂಕಾರ ಎಲ್ಲ ಮಾಡಿ ಪೂಜೆಗೆ ಅಂತ ಬಂದ್ವಿ. ಪೂಜೆ ಮಾಡೋಕ್ಕೂ ಮುಂಚೆ ಇಬ್ಬರು ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ನಂತರ ಪೂಜೆ ಮಾಡೋಣ ಅಂತ ಹೇಳ್ತಾರಲ್ಲ, ಅರಿಶಿನ ಕುಂಕುಮ ಹಚ್ಚದೆ ಮುಖ ಖಾಲಿ ಇಟ್ಕೊಂಡು ಪೂಜೆ ಮಾಡಬಾರ್ದು ಅಂತ. ಅದಕ್ಕೋಸ್ಕರ ಇಬ್ಬರು ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ಪೂಜೆ ಮಾಡ್ತಾಯಿದ್ವಿ. ತುಂಬ ಅಂದರೆ ತುಂಬ ಖುಷಿ ದಿವಸ ನಮಗಿಬ್ಬರಿಗೂ ಇವತ್ತು. ಏಕೆಂದರೆ ನಮ್ಮಿಬ್ಬರು ಮದುವೆಯ ಮೊದಲ ವರಮಹಾಲಕ್ಷ್ಮಿ ಅಂತಲೇ ಹೇಳ್ಬೋದು. ನಮ್ಮ ಅಪ್ಪ ಅಮ್ಮನ ಮನೇಲಿ ನಾವು ಮಾಡ್ತಿದ್ವಿ ವರಮಹಾಲಕ್ಷ್ಮಿ ಹಬ್ಬನ. ಬಟ್ ನನ್ನ ಗಂಡನ ಮನೇಲಿ ಅವರು ಇದೇ ಫಸ್ಟ್ ಟೈಮ್ ಕೂರಿಸಿದ್ದು. ಅವ್ರ ಅಮ್ಮನ ತುಂಬ ಮಿಸ್ ಮಾಡ್ಕೊತಾಯಿದ್ರು. ಅವರು ಬೆಳಗ್ಗೆ ಪೂಜೆ ಎಲ್ಲ ಆದಮೇಲೆ ಅಳ್ತಿದ್ರು ಕೂಡ, ಸಮಾಧಾನ ಮಾಡ್ತಿದ್ದೆ ನಾನು, ಅಳಬೇಡಿ ಅಂತ. ಹಾಗೆ ಪೂಜೆ ಸ್ಟಾರ್ಟ್ ಮಾಡ್ಕೊಳ್ಳೋಕ್ಕೂ ಮುಂಚೆ ನನಗೆ ದೇವ್ರ ದೀಪ ಹಚ್ಚೋಣ ಅಂತ ಹಚ್ತಾಯಿದ್ದೆ. ನನಗೆ ಹಚ್ಚಕ್ಕೆ ಬರಲ್ಲ ಅಂತ ರೇಗಿಸ್ತಾಯಿದ್ರು, ಅಂದರೆ ಬೆಂಕಿ ಪಟ್ಟಣ ಗೀರಕ್ಕೆ ಬರಲ್ಲ ಅಂತ. ನಂತರ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಕಾಯಿ ಎಲ್ಲ ಹೊಡ್ಕೊಂಬಂದು ದೀಪ ಎಲ್ಲ ಇಬ್ಬರು ಸೇರಿ ಹಚ್ಕೊಂಡು ಪೂಜೆ ಸ್ಟಾರ್ಟ್ ಮಾಡಿಬಿಡೋಣ. ನಾನು ಕೂಡ ನಮ್ಮ ಅಪ್ಪ ಅಮ್ಮನ ತುಂಬ ಮಿಸ್ ಮಾಡ್ಕೊತಿದ್ದೆ. ಯಾಕೆಂದರೆ ನಾವು ಚಿಕ್ಕ ವಯಸ್ಸಿಂದ, ನನಗೆ ಬುದ್ಧಿ ಬಂದಾಗಿಂದನೂ ನಮ್ಮ ಮನೇಲಿ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ನಾನು ದೇವ್ರ ಮನೆಗೆ ಹೋಗಿ ದೀಪ ಹಚ್ಚಿ ಬರೋ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ದೇವ್ರ ಹತ್ರ ಏನೋ ಕೇಳ್ಕೊತಾಯಿದ್ರು, ಕೇಳಿಸ್ಕೊಡಿ. ದೇವ್ರ ಮನೇಲೆಲ್ಲ ಪೂಜೆ ಮುಗಿಸಿ ಲಕ್ಷ್ಮಿಗೆ ಪೂಜೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಗಂಧದ ಕಡ್ಡಿ ಎಲ್ಲ ಬೆಳಗಿ ನಂತರ ಮಹಾಮಂಗಳಾರತಿ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಹಾಮಂಗಳಾರತಿನೂ ಕೂಡ ತುಂಬ ಚೆನ್ನಾಗಾಯಿತು. ಹಾಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆನ ಮುಗಿಸಿದ್ವಿ ಅನ್ನೋದೊಂದು ಖುಷಿ ಇದೆ. ಹಾಗೆ ಮನೆಗೆ ಅಣ್ಣ ಮತ್ತು ನವ್ಯ ಅವರು ಕೂಡ ಬೆಳಗ್ಗೆ ಬೇಗ ಬಂದಿದ್ದರಿಂದ ಅವರು ಕೂಡ ಪೂಜೆ ಮಾಡ್ತಾಯಿದ್ರು. ತುಂಬ ಅಂದರೆ ತುಂಬ ಖುಷಿ ಆಯಿತು. ಅದನ್ನು ನಾನು ಹೇಳ್ಕೊಳಕ್ಕಾಗ್ತಾಯಿಲ್ಲ, ಅಷ್ಟು ಖುಷಿ ಆಯಿತು. ಮೊದಲನೇದಾಗಿ ಪೂಜೆ ವಿಡಿಯೋ ಹಾಕಿ ಆಮೇಲೆಲ್ಲ ಪ್ರಿಪ್ರೇಷನ್ ವಿಡಿಯೋ ಹಾಕಿದ್ದೀನಿ. ಯಾಕೆಂದರೆ ಫಸ್ಟ್ ಅದಾಗಲಿ ಆಮೇಲೆ ಇದನ್ನು ಹಾಕೋಣ ಅಂತ. ಇಬ್ಬರೇ ಇರೋದ್ರಿಂದ ಕೆಲಸನ ಡಿವೈಡ್ ಮಾಡಿಕೊಂಡು ಮಾಡಿದ್ವಿ. ಹೂವನ್ನು ನಾವೇನು ಲಕ್ಷ್ಮಿಗೆ ಹಾರ ಹಾಕಿದ್ದೀವಿ ಅದನ್ನು ಕೂಡ ನಾವೇ ಇಬ್ಬರು ಸೇರಿ, ನಾವಿಬ್ಬರೇ ಇರೋದ್ರಿಂದ ಪ್ರತಿಯೊಂದು ಕೆಲಸನೂ ಡಿವೈಡ್ ಮಾಡ್ಕೊಂಡು ಮಾಡಿದ್ವಿ. ನನ್ನ ಹಸ್ಬೆಂಡ್ ತುಂಬ ಸಪೋರ್ಟ್ ಮಾಡಿದ್ರು, ನಂಗೆ ಅದು ತುಂಬ ಖುಷಿ ಇದೆ. ಆ್ಯಂಡ್ ಫೈನಲ್ ಔಟ್ಪುಟ್ ಈ ರೀತಿ ಬಂದಿತ್ತು. ಆ್ಯಂಡ್ ತುಂಬ ಖುಷಿ ಆಯಿತು. ಅಲ್ಲಿ ಮಾರ್ಕೆಟಲ್ಲಿ ಇದಕ್ಕೆ 1,500 2,000 ಎಲ್ಲರೂ. ನಾವು ಬರೀ 2 ಬಂಚಸ್ಸು ಜಿಪ್ಸಿ ತಂದು ಮಾಡಿದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂತು ಹಾರ. ಮನೆಗೆ ಬಂದಿರೋರೆಲ್ಲ ಹೇಳ್ತಿದ್ರು ಹಾರ ಚೆನ್ನಾಗಿ ಬಂದಿದೆ ಅಂತ. ನಂತರ ಅಷ್ಟಮಂಡಲ ಹಾಕಿ ಅಲ್ವಾ ಲಕ್ಷ್ಮಿನ ಕೂರಿಸ್ಬೇಕು, ಅದನ್ನೆಲ್ಲ ಹಾಕ್ತಿದ್ದೆ. ಲಕ್ಷ್ಮಿಗೆ ಏನೇನು ಮಾಡಬೇಕು ಅದನ್ನೆಲ್ಲ ಪ್ರಿಪರೇಷನ್ ಮಾಡ್ಕೊತಾ ಇದ್ವಿ. ನಾನು ಎಷ್ಟು ಲಕ್ಕಿ ಅಂದರೆ ನಾನು ಏನು ಕೆಲಸ ಮಾಡಿದ್ರು ನನ್ನ ಗಂಡ ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ. ನಂಗೆ ಅದು ತುಂಬ ಖುಷಿ ಇದೆ. ಸೀರೆ ಉಡ್ಸ್ಬೇಕಾದ್ರೂ ಅಷ್ಟೇ ಎಲ್ಲ ಇಟ್ಕೊಂಡು ಹೆಲ್ಪ್ ಮಾಡ್ತಿದ್ರು, ಹಿಂಗೆ ಮಾಡು ಹಂಗೆ ಮಾಡು ಅಂತ. ಎಷ್ಟು ಚೆನ್ನಾಗಿ ಸ್ಯಾರಿ ಡ್ರಾಪ್ ಆಗಿತ್ತು ಅಂದರೆ ತುಂಬ ಖುಷಿ ಆಯಿತು ನನಗೆ. ಏಕೆಂದರೆ ಮನೆಗೆ ಬಂದಿರೋ ಅಂದರೆ ಅರ್ಶಿನ ಕುಂಕುಮಕ್ಕೆ ಬಂದಿದ್ದು ಹೆಣ್ಮಕ್ಳು ಅಥವಾ ಲೇಡೀಸ್ ಆಂಟೀಸು ಎಲ್ಲರೂ ಹೇಳಿದ್ರು ತುಂಬ ಚೆನ್ನಾಗಿ ಸೀರೆ ಉಡ್ಸಿದ್ಯಾ, ತುಂಬ ಖುಷಿ ಆಯಿತು, ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಂತ. ನನಗೆ ತುಂಬ ಖುಷಿ ಆಯಿತು. ಅಂದ್ಕೊಂಡಿದ್ದೆ, ಬಟ್ ಈ ಥರನೇ ಉಡಿಸ್ಬೇಕು ಅಂತ ಇರಲಿಲ್ಲ. ಲೈಕ್ ಏನೋ ಒಂದು ಪ್ಲ್ಯಾನ್ ಇಟ್ಕೊಂಡು ಮಾಡಿದೆ, ಬಟ್ ಅದು ತುಂಬ ಚೆನ್ನಾಗಿ ಬಂತು. ಫೈನಲ್ ಔಟ್ಪುಟ್ನ ಹಾಕ್ತೀನಿ ನೋಡಿ ಹೇಗಿರುತ್ತೆ ಅಂತ. ನಂತರ ಮುಖವಾಡನಿಗೆ ಅಭಿಷೇಕ ಮಾಡ್ತಿದ್ವಿ. ಯಾಕೆ ಅಂದರೆ ನಮ್ಮ ಮನೇಲಿ ಮುಖವಾಡ ಇರಲಿಲ್ಲ. ಬೇಕೆಂದರೆ ನನ್ನ ಹಸ್ಬೆಂಡ್ ಅವರು ಹಬ್ಬನ ಮಾಡ್ತಿರ್ಲಿಲ್ವಲ್ಲ, ಅದರಿಂದ ಅಮ್ಮ ಮನೇಲಿ 2 ಮುಖವಾಡ ಇತ್ತು. ಅದರಲ್ಲಿ ಒಂದು ತೊಗೊಂಬಂದಿದ್ದೆ ಹಳೆ ಮುಖವಾಡ. ಬಟ್ ಜ್ಯುವೆಲರಿ ಶಾಪಿಗೆ ಹೋದಾಗ ನಾನು ತೊಗೋಬೇಕು ಅಂತ ಪ್ಲ್ಯಾನ್ ಇರಲಿಲ್ಲ. ಬಟ್ ಅಲ್ಲಿ ಸಡನ್ನಾಗಿ ಏನೋ ಕೆಲ್ಸದ ಮೇಲೆ ಜ್ಯುವೆಲರಿ ಶಾಪಿಗೆ ಹೋಗಿದ್ದು. ಅಲ್ಲಿ ಹೋದಾಗ ನಾನು ಮೇಕಪ್ಪಿಂದ ಅರ್ನ್ ಮಾಡಿದ ದುಡ್ಡನ್ನ ಇದಕ್ಕೆ ಇನ್ವೆಸ್ಟ್ ಮಾಡಿಬಿಡೋಣ, ತೊಗೊಬಿಡೋಣ ಅಂತ ಹೇಳಿ ತೊಗೊಂಬಿಟ್ಟೆ. ಅಲಂಕಾರನೂ ಕೂಡ ನಾನೇ ಮಾಡೋಕ್ಕೆ ನಿಂತ್ಕೊಂಡೆ. ಅಂತ ಏನು ಅಲಂಕಾರ ಮಾಡಲಿಲ್ಲ, ಜಸ್ಟ್ ಕಣ್ಕಪ್ ಅಷ್ಟೇ ನಾನು ಇಟ್ಟಿದ್ದು. ಲಿಪ್ಸ್ಟಿಕ್ ಎಲ್ಲ ಏನೂ ನಾನು ಹಾಕಿರಲಿಲ್ಲ. ಆ್ಯಂಡ್ ಇಬ್ಬರು ಸೇರಿ ಲಕ್ಷ್ಮಿನೆಲ್ಲ ಕೂರಿಸಿ
ಅದನ್ನೆಲ್ಲ ನೀಟಾಗಿ ಮಾಡಬೇಕಲ್ವ, ಯಾಕೆಂದರೆ ಯಾವುದೇ ಏನಂತಾರೆ ಅಡಚಣೆ ಇಲ್ಲದೇ ಮಾಡಬೇಕಲ್ವ. ಅದರಿಂದ ಇಬ್ಬರು ಗೊತ್ತಿರೋಷ್ಟು ಮಾಡಿದ್ದೀವಿ. ಏನೇ ತಪ್ಪು ಏನು ನೆಪ್ಪು ಇದ್ದರೆ ಆ ಲಕ್ಷ್ಮಿನೇ ಹೊಟ್ಟೆಗೆ ಹಾಕ್ಕೋಬೇಕು ಅಷ್ಟೇ. ನಮಗೆ ಗೊತ್ತಿರೋಷ್ಟು ತಿಳ್ಕೊಂಡಿರೋಷ್ಟು ಮಾಡಿದ್ದೀನಿ ಅಷ್ಟೇ, ಬೇರೆ ಏನೂ ಇಲ್ಲ. ನೋಡಿ ಈ ರೀತಿಯಾಗಿ ಸೀರೆನ ಡ್ರೆಪ್ ಮಾಡಿದ್ದೆ, ಎಷ್ಟು ಚೆನ್ನಾಗಿ ಬಂದಿದೆ. ಆ್ಯಂಡ್ ದೇವ್ರ ಮನೆ ಅಲಂಕಾರನೂ ಇಷ್ಟೇ ಸಿಂಪಲಾಗಿ ಮಾಡಿದ್ದೆ, ಅಷ್ಟೊಂದೇನು ಗ್ರ್ಯಾಂಡಾಗಿ ಮಾಡ್ಕೊಂಡಿರಲಿಲ್ಲ. ಸಿಂಪಲಾಗಿ ನಮ್ಮಿಬ್ಬರಿಗೆ ಎಷ್ಟು ಬೇಕೋ ಆ ರೀತಿ ಮಾಡ್ಕೊಂಡಿದ್ವಿ. ಸೊ ಕರ್ಜಿಕಾಯಿ, ಚಕ್ಲಿ, ರವೆ ಉಂಡೆ ಎಲ್ಲ ನಾವೇ ಮಾಡಿದ್ವಿ, ಅಂಗಡಿಯಿಂದ ತಂದಿದ್ದಲ್ಲ. ಕರ್ಜಿಕಾಯಿ ಮತ್ತು ರವೆ ಉಂಡೆ ನನ್ನ ಹಸ್ಬೆಂಡ್ ಹೆಲ್ಪ್ ಮಾಡಿದ್ರು. ಚಕ್ಲಿನ ನಾನು, ನವ್ಯ ಮತ್ತು ನನ್ನ ಫ್ರೆಂಡಿಗೆ ಸೇರಿ ಮಾಡಿದ್ವಿ. ತುಂಬ ಚೆನ್ನಾಗಾಯಿತು. ನಮ್ಮಮ್ಮನೂ ಕೂಡ ಬಾಕ್ಸ್ ಮಾಡ್ತಾಯಿದ್ರು ಆವಾಗ. ಅದಕ್ಕೆ ನಂಗೆ ತರೋದು ಇಷ್ಟ ಇರಲಿಲ್ಲ ಅಂಗಡಿಯಿಂದ, ಅದಕ್ಕೆ ನಾನು ಮನೆಯಲ್ಲೇ ಮಾಡೋಣ ಅಂತ ಮನೆಯಲ್ಲೇ ಮಾಡಿದ್ವಿ. ಈಗ ಎಲ್ಲರೂ ಮನೇಲಿ ಮಾಡೋದೇ ಇಲ್ಲ, ಅಂಗಡಿಯಿಂದ ತಂದುಬಿಡ್ತಾರೆ. ನಂಗೆ ಹಂಗೆ ಮಾಡೋಕ್ಕೆ ಇಷ್ಟ ಇಲ್ಲ, ಅದರಿಂದ ನಾವೇ ಮಾಡಿದ್ವಿ. ಈ ರೀತಿಯಾಗಿ ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಹಬ್ಬನ ನಾವಿಬ್ಬರು ಸೇರಿ ಆಚರಣೆ ಮಾಡಿದ್ವಿ. ತುಂಬ ಅಂದರೆ ತುಂಬ ಖುಷಿ ಆಯಿತು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಥವಾ ಯಾರಿಗಾದರೂ ತಪ್ಪು ಅನಿಸಿದರೆ ದಯವಿಟ್ಟು ಕ್ಷಮಿಸಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನಂತೂ ಮರಿಬೇಡಿ. ಮುಂದೆ ಒಳ್ಳೊಳ್ಳೆ ವ್ಲಾಗ್ಸ್ನ ಹಾಕ್ತಿರ್ತೀನಿ ಅಂತ ಹೇಳ್ತಾ, ಲವ್ ಯು ಆಲ್, ಬಾಯ್ ಬಾಯ್, ಟೇಕ್ ಕೇರ್.